ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ JVC ವ್ಲಾಗ್ಸ್. ಇವತ್ತು ಭಾನುವಾರ. ಇವತ್ತು ರಾತ್ರಿ ಬಂದ್ವಲ್ಲ ರೂಮಿಗೆ. ನೀವು ಈಗಾಗಲೇ ಒಂದು ವಿಡಿಯೋದಲ್ಲಿ ನೋಡಿದ್ದೆ, ರಾತ್ರಿ ದೇವಸ್ಥಾನ ಯಾವ ರೀತಿ ಇರುತ್ತೆ ಅಲ್ಲಿ ದೇವಸ್ಥಾನದ ಹತ್ರ ಅಂತ ಹೇಳಿ ನೋಡ್ಕೊಂಡ್ಬಂದ್ವಿ. ಹಾಗೆ ಅನ್ನ ಪ್ರಸಾದ ಕೂಡ ಇತ್ತು, ಹೋಗಿ ಊಟ ಮಾಡಿಕೊಂಡು ಬಂದು ಮಲ್ಕೊಂಡ್ವಿ. ಈಗ ಬೆಳಗ್ಗೆ ಎದ್ದು ರೆಡಿಯಾಗಿದ್ದೀವಿ, ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ. ನನ್ನ ಮಗನೂ ಸ್ನಾನಕ್ಕೆ ಹೋಗಿದ್ದಾನೀಗ, ನಾವು ರೆಡಿಯಾಗಿ ಕೂತಿದ್ದೀವಿ. ಬನ್ನಿ ಈಗ ದೇವಸ್ಥಾನಕ್ಕೆ ಹೋಗಿ ರಾಯರ ದರ್ಶನ ಮಾಡಿಕೊಂಡು, ಮಂಚಾಲಮ್ಮ ದೇವಿ ದರ್ಶನ ಮಾಡಿಕೊಂಡು ಫಸ್ಟು, ಆಮೇಲೆ ರಾಯರ ದರ್ಶನ ಮಾಡಿಕೊಂಡು ಬರಬೇಕು. ಬಂದು ಮತ್ತು ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಓಕೆ, ಬನ್ನಿ ಈಗ ಮಂಚಾಲಮ್ಮ ದೇವಿ ದರ್ಶನ ಮಾಡಿಕೊಂಡು ಹಾಗೆ ರಾಯರ ದರ್ಶನ ಮಾಡಿಕೊಂಡು ಬರೋಣ. ಮತ್ತು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿರಿ. ಹಾಗಾದರೆ ಮಾತ್ರ ನಾವು ಎಲ್ಲಿಗೆ ಹೋಗ್ತೀವಿ ಏನು ಎತ್ತ ಅಂತ ನಿಮಗೆ ಕಂಪ್ಲೀಟಾಗಿ ನಿಮಗೂ ಕೂಡ ಗೊತ್ತಾಗುತ್ತೆ. ಬನ್ನಿ ಈಗ ರಾಯರ ದರ್ಶನಕ್ಕೆ ಹೋಗಿ ಬರೋಣ. ಮತ್ತೆ ಹಾಕ್ಸ್ಕೊಳ್ಳೋಣ ಅದನ್ನ. ಹಾಕ್ಸ್ಕೊಂಬಾರಪ್ಪ ಅಂತಂದು ನೋಡ್ರಿ, ದೇವಸ್ಥಾನದ ಒಳಗಡೆ ಬಂದೇವು ನಾವೀಗ. ಹಾಗೆ ನಮ್ಮ ಮನೆಯವರು ಪ್ಯಾಂಟ್ ಹಾಕ್ಕೊಂಡಿದ್ರಿಂದ ವಾಪಸ್ ಕಳಿಸಿದ್ರು ಪಂಜಿ ಉಟ್ಕೊಂಬರೋಕ್ಕೆ ಅಂತ. ಗಂಡ್ಮಕ್ಳು ಕಂಪಲ್ಸರಿ ಲುಂಗಿ ಪಂಜಿ ಉಟ್ಕೊಂಡು ದೇವಸ್ಥಾನದೊಳಗೆ ಹೋಗ್ಬೇಕು, ಪ್ಯಾಂಟು ಬರ್ಮೋಡೋದಕ್ಕೆಲ್ಲ ಅವಕಾಶ ಇಲ್ಲ. ಹಾಗೆ ದೇವ್ರ ದರ್ಶನ ಮಾಡ್ಕೊಂಡು ಹೊರಗೆ ಬಂದ್ವಿ. ಮತ್ತೆ ಮಂಚಾಲಮ್ಮ ದೇವಿ ದರ್ಶನ ಮಾಡಿಕೊಂಡು ಮತ್ತೊಮ್ಮೆ ನಾವು ನೆಕ್ಸ್ಟ್ ಹೋದ್ವಿ. ಈಗ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ, ಟಿಫನ್ ಮಾಡ್ಕೊಂಡು ಬಂದ್ವಿ. ಮತ್ತೆ ಬೀಗ ಹಾಕ್ಕೊಂಡು ರೂಮ್ ಬೀಗ ಹಾಕ್ಕೊಂಡು ಇದಕ್ಕೆ ಹೋಗ್ತಾ ಇದ್ದೀವಿ, ಪಂಚಮುಖಿ ಆಂಜನೇಯ ಮತ್ತು ಬಿಚ್ಚೋಲೆ ಗ್ರಾಮ ನೋಡ್ಕೊಂಬರ್ಬೇಕಂತ. ಅಲ್ಲಿ ದೇವಸ್ಥಾನ ಇದೆ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಮತ್ತು ಬಿಚ್ಚೋಲೆಯಲ್ಲಿ ಅಪ್ಪಣ್ಣಾಚಾರ್ಯರ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಇದ್ರಲ್ಲ, ಆ ಒಂದು ಸ್ಥಳನ ನೋಡ್ಕೊಂಬರಕ್ಕೆ ಅಂತ ಹೋಗ್ತಾ ಇದ್ದೀವಿ ಈಗ. ಬನ್ನಿ, ನಿಮಗೂ ಕೂಡ ತೋರಿಸ್ತೀನಿ, ಬ್ಲಾಗ್ನ ಕಂಟಿನ್ಯೂ ಮಾಡೋಣ. ನನ್ನ ಮಗ ಕಾರ್ ತೆಗಿತಾ ಇದ್ದಾನೆ, ಇದ್ದೀವಿ ಈಗ ಹೋಗ್ಕೊಂಡು. ಬನ್ನಿ ಹೋಗೋಣ. ನೋಡ್ರಿ, ತುಂಗಭದ್ರಾ ನದಿ ಸೇತುವೆ ಇದು. ಹಾಗೆ ನಾವು ರಾಯರ ದರ್ಶನ ಮಾಡಿಕೊಂಡು ಆ ತುಂಗಭದ್ರಾ ನದಿ ಸೇತುವೆ ಮೇಲೆ ಹೋಗಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಅಪ್ಪಣ್ಣಾಚಾರ್ಯರ ಮನೆಯನ್ನ ನೋಡೋದಕ್ಕೆ ಅಂತ. ಗಾಣದಾಳದಲ್ಲಿರುವಂಥದ್ದು ಇದು. ನೋಡ್ರಿ ಎಂಟ್ರೆನ್ಸ್ ಇದು. ಊರು ಇದು ಗಾಣದಾಳ ಅಂತ ಊರು. ಈ ಊರಲ್ಲಿ ಅಪ್ಪಣ್ಣಾಚಾರ್ಯರು ವಾಸವಾಗಿದ್ರಂತೆ. ಇದು ಕೂಡ ಹೊಳಿ ದಂಡೆಯಲ್ಲೇ ಐತಿ ಊರು ಗಾಣದಾಳ. ಅಪ್ಪಣ್ಣಾಚಾರ್ಯ ಮನೆ ಸ್ವಲ್ಪ ದೂರ ಮುಂದಕ್ಕೆ ಹೋದರೆ ಹೊಳಿ ದಂಡಿ ಬರುತ್ತೆ. ಹೊಳಿ ತೋರಿಸ್ತೀನಿ ನಾನು ನಿಮಗೆ ಮುಂದೆ. ನೋಡ್ರಿ, ಚಿಕ್ಕದಾದಂತಹ ಒಂದು ರೋಡು, ಚಿಕ್ಕದಾದಂತಹ ಒಂದು ಊರು ಇದು ಗಾಣದಾಳ. ಇಲ್ಲಿ ಒಂದು ಗಾಡಿ ಹೋದರೆ ಇನ್ನೊಂದು ಗಾಡಿ ನಿಂತ್ಕೋಬೇಕು, ಅಷ್ಟು ಕಿರಿದಾದಂತಹ ರೋಡ್ ಇದು. ಇಲ್ಲಿ ಅಪ್ಪಣ್ಣಾಚಾರ್ಯರ ಮನೆ ಐತಿ. ನ್ಯಾಚುರಲ್ ಆಗಿ ಎಲ್ಲರೂ ಮಾತಾಡ್ತಾ ಇರ್ತಾರೆ, ಹೇಗಿರುತ್ತೆ ನಾನು ಹಾಗೆ ಬಿಡ್ತೀನಿ. ಇಷ್ಟು ರಶ್ ಇತ್ತು ಅಂದರೆ ಎಲ್ಲ ಕಡೆ ರಶ್ಶು. ಈ ಗಾಣದಾಳದಲ್ಲಿ ನಾವು ಅಪ್ಪಣ್ಣಾಚಾರ್ಯರ ಮನೆ ನೋಡ್ರಿ, ನಾವೀಗ ಹೋಗ್ತಾ ಇದೀವಿ ಅಪ್ಪಣ್ಣಾಚಾರ್ಯರ ಮನೆಗೆ. ನೀವು ಕೂಡ ನೋಡಿ. ಈ ಮನೆಯಾಗ ವಾಸವಾಗಿದ್ದ ನೋಡ್ಬರೋಣ ಅವ್ರಿ.
₹100 ಇದಂತೆ ಇಲ್ಲ ಶ್ರೀ ರಾಘವೇಂದ್ರ ಸ್ವಾಮಿಗಳು ಪೂಜಿಸಿ ಅಪ್ಪಣ್ಣಾಚಾರ್ಯರು ಯಾರು ಅಂದ್ರೆ ರಾಯರ ಅಂತರಂಗ ಶಿಷ್ಯರು. ಅಪ್ಪಣ್ಣಾಚಾರ್ಯರು ಹಾಗೂ ರಾಘವೇಂದ್ರ ಸ್ವಾಮಿಗಳು ಈ ಮನೆಯಲ್ಲಿ 13 ವರ್ಷಗಳ ಕಾಲ ಜೊತೆಯಲ್ಲಿದ್ದರು. ಜಪತ್ಕಟ್ಟೆಯಲ್ಲಿ ಜಪ ಎಲ್ಲ ಮುಗಿಸ್ಕೊಂಡು ಬಂದ ನಂತರ ಹೊರಗಡೆ ಏನ್ ರಂಗೋಲಿ ಹಾಕಿದರು, ಅಲ್ಲಿ ರಾಘವೇಂದ್ರ ಸ್ವಾಮಿಗಳು ವಿಶ್ರಾಂತಿ ತಗೊಂತಿದ್ರು. ರಾಯರು ವಿಶ್ರಾಂತಿ ತಗೊಂತಿದ್ರೆ ಅಪ್ಪಣ್ಣಾಚಾರ್ಯರಿಗೆ ಅವ್ರ ಕೈಕಾಲು ಹತ್ತಿ ಸೇವೆ ಮಾಡ್ತಾ ಇದ್ರು. ವಯಸ್ಸಿನಲ್ಲಿ 2 ವರ್ಷ ದೊಡ್ಡವರು ಅಪ್ಪಣ್ಣಾಚಾರ್ಯರು. ಆದ್ರೂ ಕೂಡ ಗುರುಗಳು ಸೇವೆ ಮಾಡಿದ್ರೆ ಪುಣ್ಯ ಇರುತ್ತೆ ಅಂತ ಹೇಳಿ ದಿನನಿತ್ಯ ಅವ್ರು ಸೇವೆ ಮಾಡ್ತಾ ಇದ್ರು. ಇಲ್ಲಿ ಗೂಡಲ್ಲಿ ಪ್ರಾಣದೇವರಿದ್ದಾರೆ ಆಂಜನೇಯ ಸ್ವಾಮಿ. ಇಲ್ಲಿ ಪೂಜೆ ಆದ ನಂತರ ಅಪ್ಪಣ್ಣಾಚಾರ್ಯರು ಒಂದು ಬೆಳ್ಳಿ ತಂಬಿಗೆಯಲ್ಲಿ ಹಾಲು ತಗೊಂಡೋಗಿ ಹೊರಗಡೆ ಕೊಡ್ತಾ ಇದ್ರು. ನಾವು ಇಲ್ಲೇ ನಿಂತಿದ್ದೀವಿ, ಇದಿಷ್ಟು ಗೊತ್ತಾಯ್ತು. ಮುಂಚೆ ಹುತ್ತದಲ್ಲಿ ಜೀವಂತವಾಗಿ ವಾಸ ಇದ್ದು ಕೃಷ್ಣ ಸರ್ಪ ಅಂತ ಹೇಳಿ ಅದ್ರ ಹೆಸರು. ಹುತ್ತದಿಂದ ಆಚೆಗೆ ಹೋಗಿ ಅಪ್ಪಣ್ಣಾಚಾರ್ಯರು ಕೊಟ್ಟಂತಹ ಹಾಲನ್ನು ಕುಡಿದು ಮತ್ತೆ ವಾಪಸ್ ಹುತ್ತಕ್ಕೆ ಸೇರ್ತಾ ಇದ್ರು. ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ, ಅಪ್ಪಣ್ಣ ಮುಂದಿನ ಪೀಳಿಗೆ ನೆಕ್ಸ್ಟ್ ಜನರೇಷನ್ಗೆ ಈ ಮನೆಗೆ ಜನ ಬರ್ತಾರೆ, ಸಣ್ಣ ಹುಡುಗರು ಬರ್ತಾರೆ, ಈ ಸರ್ಪ ಯಾರಿಗಾನ ತೊಂದರೆ ಕೊಡುತ್ತೆ ಅಂತೇಳಿ ಮುಂಜಾಗ್ರತೆಯಿಂದ ವಿಶ್ರಾಂತಿ ತಗೊಂಡಿದ್ದ ಜಾಗದಲ್ಲಿ ರಾಘವೇಂದ್ರ ಸ್ವಾಮಿಗಳು 2 ಕೈಗಳನ್ನ ಜೋಡಿಸಿ ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ. ರಾಯರ ಪ್ರಾರ್ಥನೆಯನ್ನು ಕೇಳಿಸ್ಕೊಂಡ ಸರ್ಪ ಹುತ್ತದಲ್ಲೇ ಸ್ವಯಂ ಶಿಲೆಯಾಗಿ ಪರಿವರ್ತನೆ ಆಗಿದೆ. ಅದೇ ಶಿಲೆಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಅವ್ರ ಕೈಯಿಂದನೇ ಹೊರಗಡೆ ತೆಗೆದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಷ್ಟು ರೌಂಡ್ ಏನಿದೆ ಹಾವಿನ ಹೇಳಿ ಕೃಷ್ಣನ ಮುಖ, ಮೇಲ್ಗಡೆ ಸಣ್ಣದು ಕಿರೀಟ, ಶಂಖ, ಚಕ್ರ, ಈ ಬ್ಲ್ಯಾಕ್ ಡಾಟ್ಸ್ ಬಂದು 2 ಕಣ್ಣುಗಳು, ಈ ಸ್ಟ್ರೈಟ್ ಲೈನ್ ಅಂಬೆಗಾಲು, ಹಾಗೆ ಲೈನ್ ಬಂದು ಕ್ರಾಸ್ ಆಗಿರೋದು ಕೈ, ಅಂಬೆಗಾಲು ಕೃಷ್ಣನ ಮೂರ್ತಿ. ಹಾಗೆ ಇಲ್ಲಿ ಗೂಡಲ್ಲಿರೋದು ಅಪ್ಪಣ್ಣಾಚಾರ್ಯರು ಪ್ರತಿಷ್ಠಾಪನೆ ಮಾಡಿರೋ ಪ್ರಾಣದೇವರು ಆಂಜನೇಯ ಸ್ವಾಮಿ. ಎದುರುಗಡೆ ಪಾಂಡುರಂಗ ವಿಠಲ ವಿಗ್ರಹ ಇದೆ, ಅದು ರಾಘವೇಂದ್ರ ಸ್ವಾಮಿಗಳು ಪೂಜೆ ಮಾಡಿದಂತಹ ಪಂಚಲೋಹ ದರ್ಶನವಾಗ್ತದೆ. ತುಂಗಭದ್ರಾ ನದಿ. ಜಪದಕಟ್ಟೆ ಬಿಚ್ಚಾಲಿ ಅಪ್ಪಣ್ಣಾಚಾರ್ಯ ಸೇವಾ ಟ್ರಸ್ಟ್. ಊಟ ಆಡ್ಬೇಕನ ಇಲ್ಲಿ ಕೆಳಗೆ ಹೋಗೋದು ನದಿಯಿಂದ. ಏಕಶಿಲಾ ಬೃಂದಾವನಕ್ಕೆ ದಾರಿ. ಜಪದ ಕಟ್ಟೆ. ಎಷ್ಟೊಂದು ಗೊತ್ತಲ್ಲ ಇಲ್ಲಿ. ಮಾಡಿದ ಶ್ರೀ ಉಗ್ರ ನರಸಿಂಹ ದೇವರು ಬಿಚ್ಚಾಲೆ. ಈಶ್ವರ ಬಸವಣ್ಣ.
ರಾಯರಿಗೆ ಗೊತ್ತಿರುತ್ತೆ, ನಿಮಗೆ ಗೊತ್ತಿರೋದು ಎಲ್ಲರಿಗಿಂತ ದೊಡ್ಡದಾನ ಶ್ರೇಷ್ಠದಾರನೇ ಅನ್ನದಾನ ಅಂತ ಹೇಳ್ತಾರೆ. ಆಮೇಲೆ ಪ್ರಾಬ್ಲಮ್ಸ್ ಬರ್ಕೋತಾರೆ. ನಾನು ದುಡ್ಡು ಕೊಟ್ಟು ಹೋದ್ವಿ ಅಂತಲ್ಲ, ವಿಷ್ಣು 15 ದಿನ ನಾನು 20 ದಿನಕ್ಕೆ ಅದ್ರ ರಿಸಲ್ಟ್ ಹೋಗೋದಕ್ಕೆಲ್ಲ ಫೋನ್ ಕೂಡ ಎರಡಲ್ಲಿ ಒಂದು ಮುಕ್ಕಾಲು ಪಂಚಮುಖಿ ಆಂಜನೇಯ ದೇವಸ್ಥಾನ ನೋಡಕ್ಕೆ ಬಂದೇವಿ. ಈಗ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಬರೋಣ. ಬನ್ನಿ ತೋರಿಸ್ತೀನಿ. ಕಬ್ಬಿಣದ ಐಟಮ್ಸ್ ಬೇಡ. ಇದೇನು ಮನೆಗೆ ಗಾಡಿಗೆ ಹಾಕ್ತಾರೆ. ನಾವು ಅಪ್ಪಣ್ಣಾಚಾರ್ಯ ಮನಿನ ನೋಡಿಕೊಂಡು ಹಾಗೆ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಅಂತ ಬಂದ್ವಿ. ಏಕಶಿಲಾ ಬೃಂದಾವನ ಕೂಡ ನಾವು ನೋಡ್ಕೊಂಡು ಬಂದ್ವಿ. ಅಲ್ಲಿ ಒಂಚೂರು ವಿಡಿಯೋ ಮಾಡೋದಕ್ಕೆ ಬಿಡಲಿಲ್ಲ, ಆದರೂ ಒಂಚೂರು ವಿಡಿಯೋ ಮಾಡಿಕೊಂಡೆ. ಇದು ನೋಡ್ರಿ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಫುಲ್ ಕ್ಯೂ ಇತ್ತು, ಭಾಳ ಜನ ಇದ್ರು ಅಂತ ಹೇಳಿದ್ನಲ್ಲ, ಇಲ್ಲೂ ಕೂಡ ಅಷ್ಟೇ ರಶ್ ಇತ್ತು. ಒಳಗಡೆ ಮಾತ್ರ ಎಲ್ಲೂ ವಿಡಿಯೋ ಮಾಡೋದಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಕ್ಯೂ ಕಾಂಪ್ಲೆಕ್ಸಲ್ಲಿ ಮಾತ್ರ ನಾನು ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ಅಷ್ಟೇ. ತುಂಬ ಚೆನ್ನಾಗಿದೆ ಒಳಗಡೆ. ಬರೀ ಚಿತ್ರದುರ್ಗದಲ್ಲಿ ಇರುತ್ತಲ್ಲ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳು. ಆ ಕಲ್ಲು ಬಂಡೆಗಳ ಒಳಗೆ ರಾಯರು ಜಪ ಮಾಡ್ತಾ ಇರಬೇಕಾದ್ರೆ ಅವ್ರ ಕನಸಲ್ಲಿ ಬಂದು ಪಂಚಮುಖಿ ಆಂಜನೇಯ ಯಾವ ರೀತಿ ತೋರಿಸಿತ್ತು ಅದೇ ರೀತಿ ಇಲ್ಲಿ ಅವರು ಕೆತ್ತನೆಯನ್ನು ಮಾಡಿದ್ರಂತೆ. ಓಕೆ, ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ.